ಕಡೆ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ. ಅದರ ಮಧ್ಯೆಯೇ ಎರಡನೇ ಬಾರಿಗೆ ಈಗ ಬೆಳಗಾವಿಗೆ ಸಿಎಂ ಪ್ರವಾಸವನ್ನ ಬೆಳೆಸಿದ್ದಾರೆ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಕುಂದಾನಗರಿಗೆ ಸಿಎಂ ಭೇಟಿಯನ್ನ ನೀಡ್ತಾ ಇದ್ದಾರೆ. ಒಂದ್ ಕಡೆ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ನಾಳೆ ಗೋಕಾಕ್ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ. ರಮೇಶ್ ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಒಂದೇ ದಿನ 3 ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡುವಂತ ಕಾರ್ಯ ಇದೆ. ಕೌಜಲಗಿ, ಕಳಸಿಗುದ್ದಿ, ಯಾದವಾಡ, ಕಲ್ಲೊಳ್ಳಿಯಲ್ಲಿ ಕಾರ್ಯಕ್ರಮ ಇದೆ. ಇನ್ನು ಸಿಎಂ ಬೆನ್ನಿಗೆ ಸದಾ ಜಾರಕಿಹೊಳಿ ಬ್ರದರ್ಸ್ ನಿಂತಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸಿಎಂ ಬದಲಾವಣೆ ಆದರೆ ಸರ್ಕಾರ ಪತನ ಆಗುತ್ತೆ, 2 ದಿನ ಕೂಡ ಇರಲ್ಲ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಸಿಎಂ ರಾಜೀನಾಮೆ ಅಗತ್ಯ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ರಾಜಕೀಯ ಸಂಘರ್ಷದ ಈ ಮಧ್ಯೆ ಗೋಕಾಕ್ ಪ್ರವಾಸಕ್ಕೆ ಬಹಳ ಮಹತ್ವ ಈಗ ಬರ್ತಾ ಇದೆ. ಪ್ರಾಸಿಕ್ಯೂಷನ್ ಫೈಟ್ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಮಾತಾಡಿದ್ರು. ಅದೆಲ್ಲವೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಒಂದೇ ತಿಂಗಳಲ್ಲಿ 2 ಬಾರಿಗೆ ಈಗ ಪ್ರವಾಸವನ್ನ ಬೆಳೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಇವರ ಕ್ಷೇತ್ರದಲ್ಲಿ ಇರುವಂಥ ಒಂದೇ ಕಡೆಯಲ್ಲಿ ಇರುವಂಥ 3 ಪ್ರತಿಮೆಗಳನ್ನ ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಒಂದಷ್ಟು ಬಾಂಬನ್ನ ಸಿಡಿಸಿದ್ರು. ಸಿಎಂ ಬದಲಾವಣೆ ಏನಾದರೂ ಆದರೆ ಖಂಡಿತವಾಗ್ಲೂ ಕೂಡ ಸರ್ಕಾರವೇ ಇಡೀ ಪತನ ಆಗುತ್ತೆ, 2 ದಿನ ಕೂಡ ಇರಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಇದರ ಮಧ್ಯೆ ಈಗ ಸಿಎಂ ಪ್ರವಾಸ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀವಿ ಮಂಜುನಾಥ್ ಪಾಟೀಲ್, ಈ ತಿಂಗಳಲ್ಲಿ 2ನೇ ಬಾರಿಗೆ ಸಿಎಂ ಬರ್ತಾ ಇರೋದು, ಅದರಲ್ಲೂ ಕೂಡ ಈಗಾಗಲೇ ಸಾಕಷ್ಟು ರಾಜಕೀಯವಾಗಿ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಮಧ್ಯದಲ್ಲಿ ಬರ್ತಾ ಇರುವಂತಹ ಈ ಪ್ರವಾಸ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಪ್ರಮುಖವಾಗಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನುವಂಥದ್ದು ಒಂದು, ಮತ್ತೊಂದು ಕಡೆಯಲ್ಲಿ ಈ ಪ್ರವಾಸದ ಹಿನ್ನೆಲೆ ಅಥವಾ ಇದರ ಒಂದಷ್ಟು ಯಾವ ಕಾರಣಕ್ಕಾಗಿ, ರಾಜಕೀಯ ಕಾರಣಗಳಿಗಾಗಿ ಬರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ ಮಂಜುನಾಥ್. ಅಶ್ವಿನಿ, ಏನು ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ವಿಚಿತ್ರವಾದ ರಾಜಕಾರಣ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಮೊದಲೇನ ಬಿಜೆಪಿ ಸರ್ಕಾರ ಕೆಡವಲು ಸಹ ಇದೇ ಜಾರಕಿಹೊಳಿ ಬ್ರದರ್ ಕಾರಣ ಆಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನು ಬದಲಾವಣೆಯ ಬದಗಾಳಿ ಈಗಾಗಲೇ ಬೀಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ಜಿಲ್ಲೆಗೆ 2ನೇ ಬಾರಿ ಒಂದು ಪ್ರವಾಸವನ್ನು ಕೈಗೊಂಡಿದ್ದರಲ್ಲಿ ಪ್ರಮುಖವಾಗಿ ಏನು ನಾಳೆ ಜಾರಕಿಹೊಳಿ ಅವರ ಬ್ರದರ್ಸ್ ಭದ್ರಕೋಟೆಗೆ ಸಿಎಂ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಇವರು ಮೂರು ಅಣ್ಣ ತಮ್ಮಂದರು ಆದ್ರೆ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಆದ್ರೆ ಇವರು ಹೇಳುವ ಪ್ರಕಾರ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒಂದು ಪ್ರೀತಿ ಅಕ್ಕರೆಯನ್ನು ತೋರಿಸ್ಕೊಂಡಿದ್ರು. ಹೋದ ಸರಿ ಬಂದಾಗ ಸಿದ್ದರಾಮಯ್ಯನವರು ಏನಾದ್ರೂ ಒಂದು ಸಿಎಂ ಸ್ಥಾನದಿಂದ ಇಳಿದಿದ್ದೇ ಆಗಿತ್ತು ಅಂದ್ರೆ ಈ ಸರ್ಕಾರ ಶೀಘ್ರದಲ್ಲಿ ಪತನ ಆಗತ್ತೆ, ಅವರ ಮುಂದಿನ ಸರ್ಕಾರ ಪೂರ್ತಿಯಾಗಿ ಬದಲಾವಣೆ ಆಗತ್ತೆ. ಆದ್ರೆ ಈ ಸಿದ್ದರಾಮಯ್ಯನವರು ಅವರೇ ಮುಂದುವರಿಬೇಕಂತ ಹೇಳಿ ಅವರ ಮೇಲೆ ಒಂದು ಪ್ರೀತಿ ತೋರಿಸಿದ್ರು. ಅದಾದ ನಂತರ ಈಗ ಬೆಳಗಾವಿ ಜಿಲ್ಲೆಗೆ ಒಂದು ಗೋಕಾಕ್ಗೆ ಆಗಮಿಸುತ್ತಿರುವಂತ ಸಿಎಂ ಸಿದ್ದರಾಮಯ್ಯನವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 3 ಮೂರ್ತಿಗಳನ್ನ ಲೋಕಾರ್ಪಣೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕೌಜಲಗಿ, ಕಳಿಗುದ್ದಿ ಮತ್ತು ಯಾದವಾಡ ಗ್ರಾಮಕ್ಕೆ ಆಗಮಿಸಿ ಅಲ್ಲಿರುವಂತ ಏನೋ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಒಂದು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಬೆಳಗಾವಿ ಜಿಲ್ಲೆ ಗೋಕಾಕಿನ ಏನೋ ಒಂದು ಭದ್ರಕೋಟೆ, ಒಂದು ಜಾರಕಿಹೊಳಿ ಅವರ ಭದ್ರಕೋಟೆ ಇದೆ, ಭದ್ರಕೋಟೆಗೆ ಭೇಟಿ ನೀಡಿ ಅಲ್ಲಿರುವಂತ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿ ಆ 3 ಜನ ಏನೋ ಒಂದು ಸಹೋದರರಿದ್ದಾರೆ, ಸಹೋದರ ಜೊತೆ ಮಾತಾಡಿ ಮುಂದಿನ ಒಂದು ರಾಜ್ಯ ರಾಜಕಾರಣದಲ್ಲಿ ಏನು ಬಿರುಗಾಳಿ ಇದೆ, ಆ ಬಿರುಗಾಳಿ ಯಾವ ತರನಾಗಿ ತನಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದೇ 29ನೇ ತಾರೀಕು ಹೈಕೋರ್ಟ್ ನಲ್ಲಿ ಹಿಯರಿಂಗ್ ಇದೆ. ಹಿಯರಿಂಗ್ದಲ್ಲಿ ಅವರು ಪ್ರಮುಖವಾಗಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಜಜ್ಮೆಂಟ್ ಬರುತ್ತಾ ಅಥವಾ ಅವರೇ ಮುಂದುವರಿಬೇಕಂತ ಹೇಳಿ ಜಜ್ಮೆಂಟ್ ಬರುತ್ತಾ, ಅದನ್ನ ಕಾದು ನೋಡ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಬೆಳಗಾವಿಗೆ ಭೇಟಿ ನೀಡುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿ ಅವರ ಕುಟುಂಬದ ನಡೆಯುವ ಮಾತುಕತೆ ಒಂದು ಅಚ್ಚರಿಗೆ ಕಾರಣ ಆಗಿದೆ ಅಂತ ಹೇಳ್ಬೇಕಾಗತ್ತೆ. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.